ದೋಷ ರಾಣಾ ವಿಮಾನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು. ಸಂಜೆಯ ಬಳಿಕ ವಿಮಾನ ಲ್ಯಾಂಡಿಂಗ್ ಆಗುವ ಸಾಧ್ಯತೆ. ದೆಹಲಿಯತ್ತ ಭಾರತೀಯ ವಾಯುಪಡೆ ವಿಮಾನ ಈಗಾಗಲೇ ಪ್ರಯಾಣ ಬೆಳೆಸಿಯಾಗಿದೆ. ಸ್ವಲ್ಪ ತಾಂತ್ರಿಕ ದೋಷದ ಹಿನ್ನೆಲೆ ಸ್ವಲ್ಪ ವಿಳಂಬ ಆಗುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಜೆ 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ರಾಣಾನನ್ನ ಎನ್ಐಎ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಅಲ್ಲಿಗೆ ಈಗ ಸಮಯ 5 ಗಂಟೆ 8 ನಿಮಿಷ. ಮತ್ತೊಂದು ಕಡೆ ಲ್ಯಾಂಡಿಂಗು ವಿಳಂಬ. 6 ಗಂಟೆಯಿಂದ 7 ಗಂಟೆಗೆ ಎನ್ಐಎ ಕಚೇರಿ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಮಾಹಿತಿಯು ಕೂಡ ಲಭ್ಯ ಆಗ್ತದೆ. ನೋಡೋಣ ಯಾವಾಗ ಈ ಪ್ರೊಸೆಸ್ ಎಲ್ಲ ನಡೆಯುತ್ತೆ ಅಂತ. ಒಂದು ಬೋಲ್ಡ್ ಡಿಸಿಷನ್ ತೆಗೆದುಕೊಂಡಿರುವಂತದ್ದು ರವೀಂದ್ರ ರೇಷ್ಮೆ ಅವರೇ. ಈತನನ್ನ ಹಸ್ತಾಂತರ ಮಾಡಲೇಬೇಕು ಅಂತ ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರು ಹೇಳ್ತಾರೆ. ಈ ದುಷ್ಟನನ್ನ ಅತಿ ಶೀಘ್ರದಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಹಸ್ತಾಂತರ ಮಾಡ್ತೀವಿ. ಇಂಥ ದುಷ್ಟನನ್ನ ನಾವು ಇಟ್ಕೋಬಾರದು ಅನ್ನೋಂತ ಮಾತನ್ನ ಅವ್ರು ಹೇಳ್ತಾರೆ. ಸೊ ಇಂಥ ಒಂದು ಗಟ್ಟಿ ನಿರ್ಧಾರದ ಉದ್ದೇಶ ಏನಿರಬಹುದು ಟ್ರಂಪ್ ಅವ್ರದ್ದು? ಇಲ್ಲ, ಅವ್ರಿಗೆ ಚೀನಾ ವಿರೋಧ, ಚೀನಾದ ಆರ್ಭಟ, ದಿನನಿತ್ಯ ದೈನಂದಿನ ಬ್ಲಾಕ್ ಮೇಲ್ ನಿಂದ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಅವ್ರಿಗೆ ಚೀನಾದ ವಿರುದ್ಧ ಪ್ರತಿರೋಧ ಒಡ್ಲಿಕ್ಕೆ ಭಾರತ ಒಂದೇ ಸಹಾಯ. ಭಾರತ ಗಟ್ಟಿಯಾಗಿದ್ರೆ ಮಾತ್ರ ಸಾಧ್ಯ ಅವ್ರಿಗೆ. ಭಾರತದಂತ ಇವತ್ತು ಅತ್ಯಂತ ಸಶಕ್ತವಾಗಿದೆ ಭಾರತ ಅಂದ್ರೆ ಇವತ್ತು ಹಿಂದಿನ ಭಾರತ ಅಲ್ಲ. ಇವತ್ತಿನ ಭಾರತ ಆರ್ಥಿಕವಾಗೂ ಆಡಳಿತಾತ್ಮಕವಾಗೂ ಪ್ರಜಾಸತ್ತಾತ್ಮಕವೂ ತುಂಬಾ ಸದೃಢವಾದ ಭಾರತ. ಸೊ ಇಟ್ ಇಸ್ ಅ ಬುಲ್ವಾರ್ಕ್ ಅಗೇನ್ಸ್ಟ್ ಚೈನಾ. ಆ ಕಮ್ಯುನಿಸ್ಟ್ ಚೀನಾದ ಪದೇ ಅವರ ಕಮ್ಯುನಿಸ್ಟ್ ಚೀನಾ ಒಂದು ದೊಡ್ಡ ಭಯೋತ್ಪಾದಕ ಪ್ರಭುತ್ವ ಅಲ್ಲಿದು. ಅವರು ಅಮೆರಿಕಕ್ಕೆ ಪ್ರತಿನಿತ್ಯ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಪ್ರತಿನಿತ್ಯ ಅವಹೇಳನ ಮಾಡ್ತಾ ಇದಾರೆ ಅಮೆರಿಕದ ನಾಯಕತ್ವವನ್ನ. ಅವ್ರಿಗೆ ಭಾರತದ ಸ್ನೇಹ ಬೇಕೇ ಬೇಕು ಅಮೆರಿಕಕ್ಕೆ. ಈಗ ಭಾರತ ಅನಿವಾರ್ಯವಾಗಿದೆ. ಆರ್ಥಿಕ ದೃಷ್ಟಿಯಿಂದ ಅಷ್ಟೇ ಮತ್ತು ಮಿಲಿಟರಿ ಭದ್ರತೆ ದೃಷ್ಟಿಯಿಂದ ಕೂಡ ಭಾರತ ಬೇಕೇ ಬೇಕು ಅವ್ರಿಗೆ, ಅಮೆರಿಕದ ಇವತ್ತಿನ ಪ್ರಭುತ್ವಕ್ಕೆ. ಅಲ್ಲೊಂದು ವಾಸ್ತವಿಕ ಕಾರಣಕ್ಕೂ ಆ ತರದ ಒಂದು ಅನಿವಾರ್ಯತೆ ಇದೆ. ಇಟ್ಸ್ ಎ ಲಾಜಿಸ್ಟಿಕ್ ಇನ್ಎವಿಟಬಿಲಿಟಿ ಅವ್ರಿಗೆ ಅನಿವಾರ್ಯ. ಭಾರತದ ಜೊತೆಗೆ ಅವ್ರು ಬಾಂಧವ್ಯ ಉಳಿಸ್ಕೊಳ್ಳಬೇಕಿಲ್ದ್ರೆ ಚೈನಾದ ಶತ್ರು ಭಾವನೆ ಎದುರಿಸ್ಲಿಕ್ಕೆ ಭಾರತ ಬೇಕೇ ಬೇಕು ಅವ್ರಿಗೆ. ಸರಿ, ಮುಂದೆ ಏನಾಗ್ಬೇಕು ಅಂತ ಅಂದ್ರೆ, ಈಗ ಈ ತಹವೂರ್ ರಾಣಾನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ್ದು, ಆತನನ್ನ ಕರೆ ತಂದಿದ್ದು, ನಾವಿದನ್ನ ಗೆಲುವು ಅನ್ಕೋಬೇಕಾ ಅಥವಾ ಸಂಪೂರ್ಣ ಭಯೋತ್ಪಾದನೆ ನಿರ್ಮೂಲನೆ ಆದಾಗ ಮಾತ್ರ ಗೆಲುವು ಅನ್ಕೋಬೇಕಾ? ಏನಾಗ್ಬೇಕು ಅಂತ ತಾವು ಬಯಸ್ತೀರಿ? ನೋಡಿ, ಇದು ಬಹಳ ವಿಚಿತ್ರವಾಗಿದೆ. ಕೇವಲ 79 ವರ್ಷ ಹಿಂದೆ ಇವತ್ತಿನ ಪಾಕಿಸ್ತಾನಿಯರೆಲ್ಲ ನಮ್ಮ ದೇಶ ಬಾಂಧವರೇ ಆಗಿದ್ರು, ನಮ್ಮ ಒಡ ಹುಟ್ಟಿದ ಸಹೋದರ ಸಹೋದರರೇ ಆಗಿದ್ರು. ಆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅನ್ನೋ ಒಂದು ಇದು ಬೀಜ ಬಿತ್ತಿದ್ರಲ್ಲ ಮೊಹಮ್ಮದ್ ಅಲಿ ಜಿನ್ನಾ, ಅದು ಬಾಂಗ್ಲಾದೇಶ ಸ್ಥಾಪನೆ ಆದಾಗ ಅದು ಸುಳ್ಳಾಗ್ಬಿಡ್ತು. ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅನ್ನೋದಕ್ಕೆ ಒಂದು ದೊಡ್ಡ ಅಪಮಾನ ಆಯ್ತು ಅವಾಗ. ಕೇವಲ ಧರ್ಮಾಧಾರಿತ ರಾಷ್ಟ್ರ ಕಟ್ಲಿಕ್ಕಾಗಲ್ಲ, ಭಾಷೆ ಸಂಸ್ಕೃತಿ ಕೂಡ ಅಷ್ಟೇ ಮುಖ್ಯ ಅಂತ ಶೇಖ್ ಮುಜಿಬುರ್ ರಹಮಾನ್ ಅವ್ರು ಮಾಡಿ ತೋರಿಸಿದ್ರು. ಆದ್ರೆ ಇವತ್ತೇನಾಗಿದೆ, ಆ ಪೂರ್ತಿ ಮತ್ತೊಮ್ಮೆ ಆ ಪಾಕಿಸ್ತಾನ ಸಿದ್ಧಾಂತಕ್ಕೆ ಗೆಲುವು ಸಿಕ್ಕಿದೆ. ಈ ಬಾಂಗ್ಲಾದೇಶ ಈ ನಾಗರಿಕ ದಂಗೆ ಮತ್ತೊಂದು ಯಾರ ಅರಾಜಕತೆ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ, ಮತ್ತೆ ಪೂರ್ವ ಪಾಕಿಸ್ತಾನದ ಮರುಸ್ಥಾಪನೆ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡಿ, ಭಾರತ ನಿಶ್ಚಿಂತವಾಗಿತ್ತು, ಪೂರ್ವ ಭಾಗದ ಗಡಿ ಬಹಳ ನಿಶ್ಚಿಂತವಾಗಿತ್ತು ಭಾರತಕ್ಕೆ ಇದುವರೆಗೂ ಕೂಡ. ಹೌದು, ನಮ್ ಮಿಲಿಟರಿ ಇದು ಭದ್ರತೆ ಏನಿದ್ರು ಕೂಡ ಈ ಕಡೆ ಪಶ್ಚಿಮ ಭಾಗದಲ್ಲಿ ಬೇಕಾಗ್ತಿತ್ತು, ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ. ವಾಯು ಭಾಗದಲ್ಲಿ ಮಾತ್ರ ನಮ್ಗೆ ಬೇಕಾಗ್ತಿತ್ತು. ಈಗ ಇದ್ದಕ್ಕಿದ್ದ ಒಂದು ಅಪಾಯಕಾರಿ ಗಡಿ ಸೃಷ್ಟಿ ಆಗೋಗ್ಬಿಡ್ತು. ಬಾಂಗ್ಲಾದೇಶ ಇವತ್ತು ನಮ್ಮ ಮಿತ್ರ ರಾಷ್ಟ್ರವೋ ಶತ್ರು ರಾಷ್ಟ್ರವೋ ಗೊತ್ತಾಗ್ತಾ ಇಲ್ಲ ಈಗ. ಅಮೆರಿಕದ ನಿಲುವೇನು ಅಂತ. ಎಸ್ ಸರ್, ಅವರು ಆ ಕಡೆ ಇರುವ ನಮ್ಮ ದೇಶಕ್ಕೆ ಹೊಂದ್ಕೊಂಡಿರುವಂತ ಸಮುದ್ರಗಳಿಗೆಲ್ಲ ನಾವೇ ಅಧಿಪತಿ, ಇದ್ರ ಮೇಲೆ ಭಾರತದ ಹಕ್ಕು ಇಲ್ಲ ಅಂತ ಹೇಳಿದಾಗ್ಲೇ ಗೊತ್ತಾಗ್ಬಿಡ್ತು ನಮಗೆ ಇವ್ರದ್ದೇನೋ ಪ್ಲಾನಿಂಗ್ ಇದೆ ಅಂತ. ಬಾಂಗ್ಲಾದೇಶ ನಾಯಕತ್ವ ಪಾಕಿಸ್ತಾನ ಮತ್ತು ಚೀನಾದ ಕೈಗೊಂಬೆ ತರ ಆಡ್ತಾ ಇರೋದ್ರಿಂದ ಅಮೆರಿಕ ಆ ಅಪಾಯವನ್ನು ಅಮೆರಿಕ ಕೂಡ ಗುರುತಿಸಬೇಕು. ಭಾರತದ ಬೆನ್ನೆಲುಬಾಗಿ ನಿಲ್ಬೇಕು, ಅವ್ರು ಗಟ್ಟಿಯಾಗಿ ನಿಲ್ಬೇಕು ಭಾರತದ ಹಿಂದೆ ಅಮೆರಿಕ. ಎಸ್ ಸರ್, ಫೈನ್ ಸರ್, ಥ್ಯಾಂಕ್ ಯು ರವೀಂದ್ರ ರೇಷ್ಮೆ ಅವರು. ರಿಪಬ್ಲಿಕನ್ ಜೊತೆ ದೋಷ ರಾಣಾ ವಿಮಾನ ಲ್ಯಾಂಡಿಂಗ್ ಮತ್ತಷ್ಟು ವಿಳಂಬ ಅನ್ನುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು. ಸಂಜೆಯ ಬಳಿಕ ವಿಮಾನ ಲ್ಯಾಂಡಿಂಗ್ ಆಗುವ ಸಾಧ್ಯತೆ. ದೆಹಲಿಯತ್ತ ಭಾರತೀಯ ವಾಯುಪಡೆ ವಿಮಾನ ಈಗಾಗಲೇ ಪ್ರಯಾಣ ಬೆಳೆಸಿಯಾಗಿದೆ. ಸ್ವಲ್ಪ ತಾಂತ್ರಿಕ ದೋಷದ ಹಿನ್ನೆಲೆ ಸ್ವಲ್ಪ ವಿಳಂಬ ಆಗುತ್ತೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಂಜೆ 6 ಗಂಟೆಯಿಂದ 7 ಗಂಟೆ ಅವಧಿಯಲ್ಲಿ ರಾಣಾನನ್ನ ಎನ್ಐಎ ಕಚೇರಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನೋಂಥ ಮಾಹಿತಿ ಇದೆ. ಅಲ್ಲಿಗೆ ಈಗ ಸಮಯ 5 ಗಂಟೆ 8 ನಿಮಿಷ. ಮತ್ತೊಂದು ಕಡೆ ಲ್ಯಾಂಡಿಂಗು ವಿಳಂಬ. 6 ಗಂಟೆಯಿಂದ 7 ಗಂಟೆಗೆ ಎನ್ಐಎ ಕಚೇರಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಮಾಹಿತಿಯು ಕೂಡ ಲಭ್ಯ ಆಗ್ತದೆ. ನೋಡೋಣ ಯಾವಾಗ ಈ ಪ್ರೊಸೆಸ್ ಎಲ್ಲ ನಡೆಯುತ್ತೆ ಅಂತ.
ಒಂದು ಬೋಲ್ಡ್ ಡಿಸಿಷನ್ ತೆಗೆದುಕೊಂಡಿರುವಂತದ್ದು ರವೀಂದ್ರ ರೇಷ್ಮೆ ಅವರೇ, ಈತನನ್ನ ಹಸ್ತಾಂತರ ಮಾಡಲೇಬೇಕು ಅಂತ ಒಂದು ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇವರು ಹೇಳ್ತಾರೆ. ಈ ದುಷ್ಟನನ್ನ ಈ ಅತಿ ಶೀಘ್ರದಲ್ಲಿ ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ಹಸ್ತಾಂತರ ಮಾಡ್ತೀವಿ, ಇಂಥ ದುಷ್ಟನನ್ನ ನಾವು ಇಟ್ಕೋಬಾರದು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಸೊ ಇಂಥ ಒಂದು ಗಟ್ಟಿ ನಿರ್ಧಾರದ ಉದ್ದೇಶ ಏನಿರಬಹುದು ಟ್ರಂಪ್ ಅವ್ರದ್ದು? ಇಲ್ಲ, ಅವ್ರಿಗೆ ಚೀನಾ ವಿರೋಧ, ಚೀನಾದ ಆರ್ಭಟ, ದೈನಂದಿನ ಬ್ಲಾಕ್ ಮೇಲ್ ನಿಂದ ಅವರು ಕೂಡ ಎಚ್ಚೆತ್ಕೊಂಡಿದ್ದಾರೆ. ಅವ್ರಿಗೆ ಚೀನಾದ ವಿರುದ್ಧ ಪ್ರತಿರೋಧ ಒಡ್ಲಿಕ್ಕೆ ಭಾರತ ಒಂದೇ ಸಹಾಯ. ಭಾರತ ಗಟ್ಟಿಯಾಗಿದ್ರೆ ಮಾತ್ರ ಸಾಧ್ಯ ಅವ್ರಿಗೆ. ಭಾರತದಂತ ಇವತ್ತು ಅತ್ಯಂತ ಸಶಕ್ತವಾದ ಭಾರತ ಅಂದ್ರೆ ಇವತ್ತು ಹಿಂದಿನ ಭಾರತ ಅಲ್ಲ, ಇವತ್ತಿನ ಭಾರತ ಆರ್ಥಿಕವಾಗೂ ಆಡಳಿತಾತ್ಮಕವಾಗೂ ಪ್ರಜಾಸತ್ತಾತ್ಮಕವೂ ತುಂಬಾ ಸದೃಢವಾದ ಭಾರತ. ಸೊ ಇಟ್ ಇಸ್ ಅ ಬುಲ್ವಾರ್ಕ್ ಅಗೇನ್ಸ್ಟ್ ಚೈನಾ. ಆ ಕಮ್ಯುನಿಸ್ಟ್ ಚೀನಾದ ಅವರ ಕಮ್ಯುನಿಸ್ಟ್ ಚೀನಾ ಒಂದು ದೊಡ್ಡ ಭಯೋತ್ಪಾದಕ ಪ್ರಭುತ್ವ ಅಲ್ಲಿದು. ಅವರು ಅಮೆರಿಕಕ್ಕೆ ಪ್ರತಿನಿತ್ಯ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ, ಪ್ರತಿನಿತ್ಯ ಅವಹೇಳನ ಮಾಡ್ತಾ ಇದಾರೆ ಅಮೆರಿಕದ ನಾಯಕತ್ವವನ್ನ. ಅವ್ರಿಗೆ ಭಾರತದ ಸ್ನೇಹ ಬೇಕೇ ಬೇಕು ಅಮೆರಿಕಕ್ಕೆ. ಈಗ ಭಾರತ ಅನಿವಾರ್ಯವಾಗಿದೆ, ಆರ್ಥಿಕ ದೃಷ್ಟಿಯಿಂದ ಅಷ್ಟೇ ಮತ್ತು ಮಿಲಿಟರಿ ಭದ್ರತೆ ದೃಷ್ಟಿಯಿಂದ ಕೂಡ ಭಾರತ ಬೇಕೇ ಬೇಕು ಅವ್ರಿಗೆ, ಅಮೆರಿಕದ ಇವತ್ತಿನ ಪ್ರಭುತ್ವಕ್ಕೆ. ಅಲ್ಲೊಂದು ವಾಸ್ತವಿಕ ಕಾರಣಕ್ಕೂ ಆ ತರದ ಒಂದು ಅನಿವಾರ್ಯತೆ ಇದೆ. ಇಟ್ಸ್ ಎ ಲಾಜಿಸ್ಟಿಕ್ ಇನ್ಎವಿಟಬಿಲಿಟಿ ಅವ್ರಿಗೆ ಅನಿವಾರ್ಯ. ಭಾರತದ ಜೊತೆಗೆ ಅವ್ರು ಬಾಂಧವ್ಯ ಉಳಿಸ್ಕೊಳ್ಬೇಕಿಲ್ದ್ರೆ ಚೈನಾದ ಶತ್ರು ಭಾವನೆ ಎದುರಿಸ್ಲಿಕ್ಕೆ ಭಾರತ ಬೇಕೇ ಬೇಕು ಅವ್ರಿಗೆ. ಸರಿ, ಮುಂದೆ ಏನಾಗ್ಬೇಕು ಅಂತ ಅಂದ್ರೆ, ಈಗ ಈ ತಹವೂರ್ ರಾಣನನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ್ದು, ಆತನನ್ನ ಕರೆ ತಂದಿದ್ದು, ನಾವಿದನ್ನ ಗೆಲುವು ಅನ್ಕೋಬೇಕಾ ಅಥವಾ ಸಂಪೂರ್ಣ ಭಯೋತ್ಪಾದನೆ ನಿರ್ಮೂಲನೆ ಆದಾಗ ಮಾತ್ರ ಗೆಲುವು ಅನ್ಕೋಬೇಕಾ? ಏನಾಗ್ಬೇಕು ಅಂತ ತಾವು ಬಯಸ್ತೀರಿ? ನೋಡಿ, ಇದು ಬಹಳ ವಿಚಿತ್ರವಾಗಿದೆ. ಕೇವಲ 79 ವರ್ಷ ಹಿಂದೆ ಇವತ್ತಿನ ಪಾಕಿಸ್ತಾನಿಯರೆಲ್ಲ ನಮ್ಮ ದೇಶ ಬಾಂಧವರೇ ಆಗಿದ್ರು, ನಮ್ಮ ಒಡ ಹುಟ್ಟಿದ ಸಹೋದರ ಸಹೋದರರೇ ಆಗಿದ್ರು. ಆ ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅನ್ನೋ ಒಂದು ಇದು ಬೀಜ ಬಿತ್ತಿದ್ರಲ್ಲ ಮೊಹಮ್ಮದ್ ಅಲಿ ಜಿನ್ನಾ, ಅದು ಬಾಂಗ್ಲಾದೇಶ ಸ್ಥಾಪನೆ ಆದಾಗ ಅದು ಸುಳ್ಳಾಗ್ಬಿಡ್ತು. ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತ ಅನ್ನೋದಕ್ಕೆ ಒಂದು ದೊಡ್ಡ ಅಪಮಾನ ಆಯ್ತು ಅವಾಗ. ಕೇವಲ ಧರ್ಮಾಧಾರಿತ ರಾಷ್ಟ್ರ ಕಟ್ಲಿಕ್ಕಾಗಲ್ಲ, ಭಾಷೆ ಸಂಸ್ಕೃತಿ ಕೂಡ ಅಷ್ಟೇ ಮುಖ್ಯ ಅಂತ ಶೇಖ್ ಮುಜಿಬುರ್ ರೆಹಮಾನ್ ಅವ್ರು ಮಾಡಿ ತೋರಿಸಿದ್ರು. ಆದ್ರೆ ಇವತ್ತೇನಾಗಿದೆ, ಆ ಪೂರ್ತಿ ಮತ್ತೊಮ್ಮೆ ಆ ಪಾಕಿಸ್ತಾನ ಸಿದ್ಧಾಂತಕ್ಕೆ ಗೆಲುವು ಸಿಕ್ಕಿದೆ. ಈ ಬಾಂಗ್ಲಾದೇಶ ಈ ನಾಗರಿಕ ದಂಗೆ ಮತ್ತೊಂದು ಯಾರೋ ಅರಾಜಕತೆ ನಡೀತಾ ಇದೆ ಬಾಂಗ್ಲಾದೇಶದಲ್ಲಿ, ಮತ್ತೆ ಪೂರ್ವ ಪಾಕಿಸ್ತಾನದ ಮರುಸ್ಥಾಪನೆ ಸಾಧ್ಯತೆ ಕಾಣಿಸ್ತಾ ಇದೆ. ನೋಡಿ, ಭಾರತ ನಿಶ್ಚಿಂತವಾಗಿತ್ತು, ಪೂರ್ವ ಭಾಗದ ಗಡಿ ಬಹಳ ನಿಶ್ಚಿಂತವಾಗಿತ್ತು ಭಾರತಕ್ಕೆ ಇದುವರೆಗೂ ಕೂಡ. ಹೌದು, ನಮ್ ಮಿಲಿಟರಿ ಇದು ಭದ್ರತೆ ಏನಿದ್ರು ಕೂಡ ಈ ಕಡೆ ಪಶ್ಚಿಮ ಭಾಗದಲ್ಲಿ ಬೇಕಾಗ್ತಿತ್ತು, ಉತ್ತರ ಮತ್ತು ಪಶ್ಚಿಮ ಭಾಗದಲ್ಲಿ, ವಾಯು ಭಾಗದಲ್ಲಿ ಮಾತ್ರ ನಮ್ಗೆ ಬೇಕಾಗ್ತಿತ್ತು. ಈಗ ಇದ್ದಕ್ಕಿದ್ದ ಒಂದು ಅಪಾಯಕಾರಿ ಗಡಿ ಸೃಷ್ಟಿ ಆಗೋಗ್ಬಿಡ್ತು. ಬಾಂಗ್ಲಾದೇಶ ಇವತ್ತು ನಮ್ಮ ಮಿತ್ರ ರಾಷ್ಟ್ರವೋ ಶತ್ರು ರಾಷ್ಟ್ರವೋ ಗೊತ್ತಾಗ್ತಾ ಇಲ್ಲ ಈಗ. ಅಮೆರಿಕದ ನಿಲುವೇನು ಅಂತ. ಎಸ್ ಸರ್, ಅವರು ಆ ಕಡೆ ಇರುವ ನಮ್ಮ ದೇಶಕ್ಕೆ ಹೊಂದ್ಕೊಂಡಿರುವಂತಹ ಸಮುದ್ರಗಳಿಗೆಲ್ಲ ನಾವೇ ಅಧಿಪತಿ, ಇದರ ಮೇಲೆ ಭಾರತದ ಹಕ್ಕು ಇಲ್ಲ ಅಂತ ಹೇಳಿದಾಗ್ಲೇ ಗೊತ್ತಾಗ್ಬಿಡ್ತು ನಮಗೆ ಇವ್ರದ್ದೇನೋ ಪ್ಲಾನಿಂಗ್ ಇದೆ ಅಂತ. ಬಾಂಗ್ಲಾದೇಶ ನಾಯಕತ್ವ ಪಾಕಿಸ್ತಾನ ಮತ್ತು ಚೀನಾದ ಕೈಗೊಂಬೆ ತರ ಆಡ್ತಾ ಇರೋದ್ರಿಂದ ಅಮೆರಿಕ ಆ ಅಪಾಯವನ್ನು ಅಮೆರಿಕ ಕೂಡ ಗುರುತಿಸಬೇಕು. ಭಾರತದ ಬೆನ್ನೆಲುಬಾಗಿ ನಿಲ್ಬೇಕು, ಅವ್ರು ಗಟ್ಟಿಯಾಗಿ ನಿಲ್ಬೇಕು ಭಾರತದ ಹಿಂದೆ ಅಮೆರಿಕ. ಎಸ್ ಸರ್, ಓಕೆ, ಫೈನ್ ಸರ್, ಥ್ಯಾಂಕ್ ಯು ರವೀಂದ್ರ ರೇಷ್ಮೆ ಅವರು, ರಿಪಬ್ಲಿಕನ್